ಮೇಡಮ್ ಸಿನಿಮಾ ಹೊರತುಪಡಿಸಿ ಮಾತನಾಡೋದಾದರೆ ಎಲ್ಲ ಕಡೆ ಹರಿದಾಡ್ತಿರುವಂಥ ವಿಚಾರ 40 ಇಯರ್ಸ್ ಆಫ್ ಶಿವಣ್ಣ ಅಂತ. ಅದ್ರ ಜೊತೆಗೆ ನಿಮ್ಮದು ಕೂಡ ಜರ್ನಿ 40 ಇಯರ್ಸ್ ಆಫ್ ಸುಧಾರಾಣಿಯವ್ರದ್ದು. 40 ವರ್ಷ ಅನ್ನೋದು ದೊಡ್ಡ ಹೆಮ್ಮೆಯ ವಿಚಾರ. ಸೊ ಒಂದು ಕ್ಷಣದಲ್ಲಿ ಹಿಂದೆದಲ್ಲೇ ನೆನೆಸ್ಕೊಂಡ್ರೆ 40 ಇಯರ್ಸ್. ತುಂಬ ಜನ ಕನ್ಸು ಕಂಡಿರ್ತಾರೆ ಈ ಥರ ಒಂದು ಒಂದು ಅವಕಾಶ ಸಿಗಬೇಕು, ಬ್ರೇಕ್ ಸಿಗಬೇಕು ಆ ಥರ ಅಂತ. ಸೊ ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ. ಅಪ್ಪಾಜಿಯವ್ರ ಬ್ಯಾನರಲ್ಲಿ ಇಂಟ್ರೊಡ್ಯೂಸ್ ಆದೆ. ಅದಕ್ಕೆ ತಕ್ಕ ಹಾಗೆ ಆಮೇಲೆ ಬಂದಂಥ ಸಿನಿಮಾಗಳು ಒಳ್ಳೊಳ್ಳೆ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿದೆ. ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು, ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಸಿಕ್ತು. ಸೊ ಮಾಡಿದಂಥ ಮೆಜಾರಿಟಿ 90% ಹೆಚ್ಚು ಸಿನಿಮಾಗಳು ಕಾದಂಬರಿ ಆಧಾರಿತ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿದ್ದರಿಂದ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಆ್ಯಂಡ್ ಅದೇ ರೀತಿ ಎಲ್ಲ ಕಡೆ ಚಿಕ್ಕ ಪುಟ್ಟ ಏರಿಳಿತಗಳು ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಜೀವನ ಅಂದಮೇಲೆ ಅದು ಇರಲೇಬೇಕು, ಇದ್ದಾಗಲೇ ಚೆನ್ನ. ಬಟ್ ಮೆಜಾರಿಟಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಆ ಪ್ರೀತಿಯ ಒಂದು ಇದು ಕೊಟ್ಟಿರೋದಕ್ಕೆ ಸಸ್ಟೈನ್ ಆಗೋಕ್ಕಾಗಿರೋದು. ಅವು ಬೇರೆ ಇದೆಲ್ಲ ನಾನು ಮಾಡಿದೆ ಅಂತ ಖಂಡಿತ ಅಲ್ಲ, ಎಲ್ಲರ ಒಂದು ಸಪೋರ್ಟ್ ಇರೋದ್ರಿಂದ. ಸೊ ಹಾಗಾಗಿ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಒಂದು ಧನ್ಯತಾ ಭಾವ. ಮೇಡಮ್ ನಿಮ್ಮ ಸಿನಿಮಾ ಆಯ್ಕೆಗಳ ಬಗ್ಗೆ ಮಾತನಾಡೋದಾದ್ರೆ ನೀವು ಹೇಳ್ತೀರಿ ಕಾದಂಬರಿ ಆಧಾರಿತ ಸಿನಿಮಾಗಳ ಮೂಲಕನೇ ಮನಮೆಚ್ಚಿದ ಹುಡುಗಿಯಲ್ಲ ಮನಮೆಚ್ಚಿದ ಮಗಳಾಗಿ ಎಲ್ಲರ ಇಡೀ ಕರ್ನಾಟಕಕ್ಕೆ ಆಪ್ತರಾದ್ರಿ. ಸೊ ಕತೆಗಳನ್ನು ಹೇಗೆ ಹುಡುಕ್ತಾ ಇದ್ರಿ ಅಂತ ಆರಂಭದಿಂದ? ಅದು ಮೊದಲು ಮಾಡಿದವ್ರಿಗೆ ಕ್ರೆಡಿಟ್ ಕೊಡಬೇಕು. ಏಕೆಂದರೆ ಆ ಥರ ಒಳ್ಳೊಳ್ಳೆ ಕಾದಂಬರಿಗಳನ್ನ ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಹೌದು ಇದಕ್ಕೆ ಸುಧಾರಾಣಿನ ಹಾಕ್ಕೊಂಡ್ರೆ ಸೂಕ್ತವಾಗಿರುತ್ತೆ, ಅವರು ಅದಕ್ಕೆ ಜಸ್ಟಿಸ್ ಮಾಡ್ತಾರೆ ಅಂತ ಅವ್ರಿಗೆ ಅನಿಸಿದ್ದು. ಸೊ ಹಾಗಾಗಿ ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು. ಸೊ ಅದು ಅವರಿಂದ ಬಂದ ಮೇಲೆ ತಾನೇ ನಾನು ಮಾಡಿದ್ದು ಅಂತಂದರೆ ನಿರ್ದೇಶಕರು ಏನು ಹೇಳ್ತಾರೋ, ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್. ಸೊ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದು ಇಲ್ಲಿವರೆಗೂ ತಂದಿದೆ ಅಷ್ಟೇ. ನಿಮ್ಮ ಬಕೆಟ್ ಲಿಸ್ಟಲ್ಲಿ ಪೆಂಡಿಂಗ್ ಇರುವಂಥ ಯಾವ್ದಾದ್ರು ಪಾತ್ರ ಏನಾರು ಇದೆಯಾ ಮೇಡಮ್? ಅಯ್ಯೋ, ಕಲಾವಿದ್ರನ್ನ ಕೇಳಿದ್ರೆ ದಿನಕ್ಕೊಂದೊಂದು ಕ್ಷಣಕ್ಕೊಂದೊಂದು ಹೇಳ್ತಾ ಇರ್ತೀವಿ. ಆ ಥರದ್ದು ತುಂಬ ಪಾತ್ರಗಳಿದೆ. ನೋಡೋಣ ಎಲ್ಲ ಅದು ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಹೋಪ್ಸಲ್ಲಿ ಕಂಟಿನ್ಯೂ ಆಗುತ್ತೆ. 40 ಇಯರ್ಸ್ ಆಫ್ ಶಿವಣ್ಣ ನಿಮ್ಮ ಕಡೆಯಿಂದ ವಿಶ್ ಮಾಡೋದು, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಅವ್ರದ ಸಿನಿಮಾಗಳ ಜೊತೆಗೆ ನಟಿಸಿರುವಂಥ ಸಿನಿಮಾಗಳ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದು. ಶಿವಣ್ಣ ಅವ್ರಿಗೆ ವಿಶ್ ಮಾಡೋದು. ಶಿವಣ್ಣ ಇಸ್ ಮೈ ಫಸ್ಟ್ ಹೀರೋ, ವಿಲ್ ಆಲ್ವೇಸ್ ರಿಮೈನ್ ಮೈ ಫೇವ್ರೆಟ್ ಹೀರೋ. ಅವರು 40 ವರ್ಷ ಅಲ್ಲ, ಇನ್ನೂ 100 ವರ್ಷ ಕೂಡ ಇದೇ ರೀತಿ ಹಿಟ್ ಸಿನಿಮಾಗಳನ್ನ ನೀಡ್ತಾ ನಮ್ಮೆಲ್ಲರ ಜೊತೆ ಅದೇ ಎನರ್ಜಿನಲ್ಲಿ, ಅದೇ ಖುಷಿಲಿ, ಅದೇ ಜೋಶಲ್ಲಿ ಇರಬೇಕು ಅನ್ನೋದು ನನ್ನ ವಿಶಸ್. ಜೊತೆಗೆ ರೀಸೆಂಟಾಗಿ ಆಗ್ತಿರುವಂಥ ಒಂದಷ್ಟು ಕನ್ನಡದ ವಿಚಾರವಾಗಿ ಕಮಲ್ ಹಾಸನ್ ಅವರ ಹೇಳಿಕೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ಸುಮಾರು ಸತಿ ಆಗಲೇ ಹೇಳಿದೆ, ಅದು ಏನಾಯಿತು ಎಲ್ಲ ಡೀಟೇಲಾಗಿ ನಾನು ನೋಡಿಲ್ಲ, ನನಗೆ ನೋಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಸೊ ಪೂರ್ತಿ ತಿಳ್ಕೊಳ್ದೆ ಯಾವುದೇ ವಿಚಾರದ ಬಗ್ಗೆ ಮಾತಾಡೋದು ತುಂಬ ತಪ್ಪು. ಬಟ್ ಆದರೆ ಒಂದಂತೂ ನಿಜ, ನಮ್ಮ ಭಾಷೆ, ನಮ್ಮ ನೆಲದ ಬಗ್ಗೆ ಯಾರೇ ಬೇರೆ ರೀತಿ ಮಾತಾಡಿದ್ರೆ ಅದನ್ನು ಖಂಡಿತವಾಗ್ಲೂ ಒಪ್ಕೊಳ್ಳೋಕ್ಕಾಗಲ್ಲ. ನಾವೆಲ್ಲರೂ ಒಟ್ಟಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಮೇ ಬಿ ಅವ್ರಿಗೆ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಹಿಸ್ಟ್ರಿ ಬಗ್ಗೆ, ಅದಕ್ಕಿರುವಂಥ ದಾಖಲೆಗಳ ಬಗ್ಗೆ ತೋರಿಸಿ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೊಂದು ಅಪ್ಡೇಟ್ ಮಾಡ್ಬೋದು ಅನ್ಸುತ್ತೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಈಗ ಸಣ್ಣದೊಂದು ಪ್ರಯತ್ನ ಮುಂದೆ ದೊಡ್ಡ ಸಿನಿಮಾ ಆಗಿ ಬರಲಿ. ಇನ್ನೊಂದು ಸಿನಿಮಾ ನಿಮ್ಮ ಕಡೆಯಿಂದ ನಿಮ್ಮ ಹೆಸರಲ್ಲಿ ನಿಮ್ಮ ನಿರ್ಮಾಣದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಸುಧಾರಾಣಿಯವರು ಮತ್ತು ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.